ಪ್ರವೋಕ್ ಮಾಡಿದಾಗ, ತುಂಬ ನಿಮ್ಮನ್ನು ಪುಷ್ ಟು ದ ವಾಲ್ ಮಾಡಿದಾಗಲೂ ಕೂಡ ಯೋರ್ ಸೈಲೆನ್ಸ್ ಇಸ್ ದ ಆನ್ಸರ್. ಈ ಆ್ಯಂಗ್ರಿ ಯಂಗ್ ಮ್ಯಾನ್ ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಚಾಕುದು ಪವರ್ ಏನಮ್ಮ? ಸ್ಟ್ಯಾಬಿಂಗ್ ಅಥವಾ ಕಟ್ ಮಾಡೋದು. ಅದಕ್ಕೆ ತಾನೇ ಸುಮ್ಮನೆ ಮೂಲೆ ಬಿದ್ದಿರುತ್ತೆ. ಓಕೆ, ಅಷ್ಟೇ. ಇವಾಗ ನಿಮಗೆ ನಿಮ್ಮ ಪವರ್ ಗೊತ್ತಿದ್ರೆ ನೀವು ಎದುರುಗಡೆ ಮಾತಾಡ್ತಾ ಇರೋನು ಯಾರು? ಈಗ ನಾನು ಎದ್ದು ನಿಂತರೆ ಏನಾಗುತ್ತೆ? ಬೇಕಾ ಈ ಸಿಚುವೇಷನಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ರಿಯಾಕ್ಟ್ ಮಾಡೋವಂಥ ವ್ಯಕ್ತಿ ಆದರೆ ಮಾಡೇ ಮಾಡ್ತೀನಿ. ರಿಯಾಕ್ಟ್ ಮಾಡೋದು ನೆಸೆಸಿಟಿ ಇಲ್ಲ ಅಂದಾಗ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇನ್ ಈದರ್ ವೇಸ್ ಐ ಥಿಂಕ್ ಸ್ವಲ್ಪ ತಲೆಗೆ ಕೆಲಸ ಕೊಡೋದು ಬೆಟ್ರ್. ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡೋಣ. 15 ನಿಮಿಷ ಆದಮೇಲೆ ಅದೇ ಥರ ರಿಯಾಕ್ಷನ್ ಇದ್ದರೆ ಮಾಡೋಣ. ಈಗ ಸದ್ಯಕ್ಕೆ ಅದು ಅವಶ್ಯಕತೆ ಇಲ್ಲ ಅಂತ ಬಂದಾಗ ಬೇಡ. ನೀವು ಹೇಳೋಷ್ಟು ಸುಲಭನಾ ಅಂಥ ಡಿಸಿಷನ್ ತೊಗೊಳ್ಳೋದು? ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಈಸಿ. ನಾನು ಮಾಡಿದ್ದೀನಿ ಅದನ್ನು. ರಿಯಾಕ್ಟ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ರಿಯಾಕ್ಟ್ ಮಾಡ್ತೀನಿ. ಎಲ್ಲಿ ಈಗ ನಾನು ಮಾತಾಡಿಲ್ಲ ಅಂದ್ರೆ ಒಬ್ಬರು ಹಾಳಾಗೋಗ್ತಾರೆ. ಈಗ ನಾನು ಮಾತಾಡಿಲ್ಲ ಅಂದ್ರೆ ಒಬ್ಬ ಎಲ್ಲೋ ಇನ್ನೊಂದು ಕಡೆ ಎಫೆಕ್ಟ್ ಆಗುತ್ತೆ ಅಂದಾಗ ಇಮಿಡಿಯೇಟ್ ರಿಯಾಕ್ಟ್ ಮಾಡಿರ್ಬೋದು. ನಾನು ಸೈಲೆನ್ಸ್ ಹೇಳ್ತಾ ಇರೋದು ನನ್ನ ಬಗ್ಗೆ ಅಂತ ವಿಚಾರ ಬಂದಾಗ ಐ ವಿಲ್ ಗೋ ಸೈಲೆಂಟ್. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಆನ್ಸರ್ ವಾಟ್ ಯು ಕ್ಯಾನ್ ಡೂ. ಇನ್ನೊಂದು, ನಿಮ್ಮ ಕೆಲಸ ಮಾತಾಡುತ್ತೆ. ಬನ್ನಿ, ಎಲ್ಲರಿಗೂ ಮಾತಲ್ಲೇ ಉತ್ತರ ಕೊಟ್ಕೊಂಡೋದ್ರೆ ಎಲ್ಲೂ ಹೋಗಲ್ಲ ನಾವು. ಆ್ಯಂಡ್ ರಿಯಾಕ್ಷನ್ ಕೋಪ ಅಂತ ಇವಾಗ ನೀವೇ ಹೇಳಿದ್ರಿ, ಕೋಪ ಬರ್ಸೋ ಕ್ಯಾರೆಕ್ಟ್ರು, ಕೋಪ ಬರ್ಸೋಕ್ಕೆ ಪ್ರವೋಕ್ ಮಾಡ್ತಾ ಇದೆ. ಈ ಸತ್ಯ ನೀವು ಅರ್ಥ ಮಾಡ್ಕೊಂಡಾಗ ಯಾಕೆ ಕೋಪ ಬರಬೇಕು? ಗೊತ್ತಾಗ್ತಾ ಇಲ್ವ ಅಲ್ಲಿ? ಐ ಆಲ್ವೇಸ್ ಬಿಲೀವ್ ಇನ್ ದಿಸ್. ನಿಮ್ಮ ಸರೌಂಡಿಂಗ್, ಈ ಪ್ರಪಂಚದಲ್ಲಿ ಈ ಸರೌಂಡಿಂಗ್ ಇಸ್ ಫಿಲ್ಡ್ ವಿತ್ ಆನ್ಸರ್ಸ್, ನಾಟ್ ಕ್ವೆಶ್ಚನ್ಸ್. Your answers are right there in front of you. See it, no? ಕ್ವಶನ್ ನಮ್ಮ ತಲೆಯಲ್ಲಿದೆ. ಕ್ವಶನ್ ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗಲ್ಲಿ ಇರೋದೇ ಬರೀ ಆನ್ಸರ್ಸು. ಆನ್ಸರ್ ಇದೆ ಅಲ್ಲಿ. ಅವ್ನ ಬಿಹೇವಿಯರಲ್ಲಿ ಆನ್ಸರ್ ಇದೆ, ನಡವಳಿಕೆ ನಡೀತಾರೋ ಸಿಚುವೇಶನಲ್ಲಿ ಒಂದು ಆನ್ಸರ್ ಇದೆ. ನೀವು ಅದನ್ನು ನೋಡೋಕ್ಕೆ ಶುರು ಮಾಡಿದ್ರೆ ಆನ್ಸರ್ಸ್ಗಳನ್ನ, ಇಟ್ ಈಸ್ ವೆರಿ ಈಸಿ ಟು ಆಕ್ಸೆಪ್ಟ್, ನೋ?